ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪ್ರಸ್ತುತ ಸೌದಿ ಅರೇಬಿಯಾದ ಮೆಕ್ಕಾ ನಗರದಲ್ಲಿರುವ ಕಾಬಾದ ಬಗ್ಗೆ ನಿಮಗೂ ಸಹ ಗೊತ್ತಿದೆ. ಈಗ ಎಲ್ಲಿ ಈ ಕಾಬಾ ಇದೆಯೋ ಈ ಸ್ಥಳದಲ್ಲಿ ಬಹಳ ವರ್ಷಗಳ ಮೊದಲು ಸುಮಾರು 360ಕ್ಕೂ ಹೆಚ್ಚಿನ ವಿವಿಧ ಸಂಖ್ಯೆಯ ದೇವರ ವಿಗ್ರಹಗಳು ಹಾಗೂ ವಿವಿಧ ಬಗೆಯ ಧಾರ್ಮಿಕ ಕೇಂದ್ರಗಳು ಇಲ್ಲಿದ್ದವು. ಆದರೆ ಯಾವಾಗ ಇಲ್ಲಿ ಕಾಬಾದ ನಿರ್ಮಾಣವಾಯಿತೋ ಆಗ ಈ ಇಡೀ ಸೌದಿ ಅರೇಬಿಯಾ ಹಾಗೂ ಮಿಡಲ್ ಈಸ್ಟ್ ಸಂಪೂರ್ಣವಾಗಿ ಇಸ್ಲಾಮಿಕ್ ಆಗಿ ಬದಲಾಯಿತು. ಕ್ರಿಸ್ತಶಕ 570ರಲ್ಲಿ ಅಂದರೆ ಇಸ್ಲಾಂ ಜನ್ಮ ತಾಳುವ 40 ವರ್ಷಗಳ ಮುಂಚೆ ಇಸ್ಲಾಂ ಮತದ ಪ್ರವಾದಿಯಾದ ಪ್ರಾಫಿಟ್ ಮೊಹಮ್ಮದ್ ಅವರ ಜನನವಾಗುತ್ತದೆ. ಇವರ ಜನನದ ಸಮಯದಲ್ಲಿ ಮಿಡ್ಲ್ ಈಸ್ಟ್ ನ ಸ್ವರೂಪ ತುಂಬಾ ಭಿನ್ನವಾಗಿತ್ತು. ಅಲ್ಲಿ ಒಂದು ಕಡೆ ಪರ್ಷಿಯನ್ ಸಾಮ್ರಾಜ್ಯಗಳಿದ್ದರೆ ಇನ್ನೊಂದು ಕಡೆ ಪೂರ್ವದ ರೋಮನ್ ಪಾಳೆಗಾರರ ಸಾಮ್ರಾಜ್ಯ ಇತ್ತು. ಇನ್ನು ಅಲ್ಲಿದ್ದ ಸೌದಿಯಲ್ಲಿ ಸಾಕಷ್ಟು ಜನಪಂಗಡಗಳು ವಾಸವಿದ್ದವು. ಈ ಜನರಿಗೆ ಅವರದ್ದೇ ಆದ ಯಾವುದೇ ರೀತಿಯ ನಿಯಮ ಹಾಗೂ ಧರ್ಮ ಅನ್ನುವುದು ಇರಲಿಲ್ಲ. ಇವರ ಜೀವನ ಕ್ರಮವೇ ತುಂಬಾ ವಿಚಿತ್ರವಾಗಿತ್ತು. ಇಂತಹ ಪಂಗಡಗಳಲ್ಲಿ ಅಲ್ಲಿಯ ಬೆಡೋವಿನ ಕಬೀಲಾ ಸಹ ಒಂದು. ಇವರನ್ನ ಶೇಖ್ ರಾಜರೆಂದು ಕರೆಯಲಾಗ್ತಾ ಇತ್ತು. ಇಲ್ಲಿ ತಂದೆ ಸತ್ತು ಹೋದ ನಂತರ ಅವನ ಸಕಲ ಅಧಿಕಾರ ಹಾಗೂ ಆಸ್ತಿಯೆಲ್ಲ ಅವನ ಗಂಡು ಮಕ್ಕಳಿಗೆ ಬರ್ತಾ ಇತ್ತು. ಈ ಸೌದಿ ದೊರೆಗಳ ಶೇಖ್ ಎಂಬ ಹೆಸರು ಈ ಸಮಯದಲ್ಲಿಯೇ ಮೊದಲ ಸಲ ಪರಿಚಯವಾಗಿದ್ದು. ಇವರಿಗೆ ಎಷ್ಟೇ ಜನ ಹೆಣ್ಣು ಮಕ್ಕಳಿದ್ದರೂ ಸಹ ಅವರಿಗೆ ತಂದೆಯ ಯಾವುದೇ ಹಕ್ಕು ಬಾಧ್ಯತೆಗಳು ದೊರೆಯುತ್ತಾ ಇರಲಿಲ್ಲ. ಹಾಗೂ ಇವರಲ್ಲಿ ನವಜಾತ ಹೆಣ್ಣು ಶಿಶುಗಳನ್ನ ಜೀವಂತ ಸಮಾಧಿ ಮಾಡಲಾಗ್ತಾ ಇತ್ತು. ಇದಕ್ಕೆ ಕಾರಣವೂ ಇದೆ. ಅದೇನೆಂದರೆ ಇತರೆ ಕಬೀಲ್ ಪಂಗಡಗಳ ರಾಜರಿಂದ ಈ ಹೆಣ್ಣು ಮಕ್ಕಳನ್ನ ದೂರವಿಡಲು ಹಾಗೂ ಸಂರಕ್ಷಿಸುವ ಸಲುವಾಗಿ ಹೀಗೆ ಮಾಡಲಾಗುತ್ತಿತ್ತು ಅಂತ ಹೇಳಲಾಗಿದೆ. ಅರೇಬಿಯಾದ ಈಗಿನ ಮುಖ್ಯ ಭೂಮಿಯಲ್ಲಿ ಸಾಕಷ್ಟು ಜನ ವಾಸವಿದ್ದರು. ಈಗ ಇದರ ಮೆಕ್ಕಾ ನಗರದಲ್ಲಿರುವ ಕಾಬಾ ಮಸೀದಿ ಇರುವ ಜಾಗದಲ್ಲಿ ಆಗೆಲ್ಲ ಯಹೂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಇಲ್ಲಿದ್ದ ಸಾಕಷ್ಟು ಪಂಗಡಗಳಲ್ಲಿ ಮುಖ್ಯವಾಗಿ 2 ವರ್ಗಗಳಿದ್ದವು. ಅವುಗಳೇ ಗಸ್ಸಾನಿಡ್ಸ್ ಹಾಗೂ ಲಕ್ಮಿಡ್ಸ್. ಇವರೆಲ್ಲ ವಿಗ್ರಹ ಆರಾಧಕರಾಗಿದ್ದರು. ಇವರಲ್ಲದೆ ಇನ್ನೂ ಸಹ ಸಾಕಷ್ಟು ನೊಮ್ಯಾಡಿಕ್ ಟ್ರೈಬ್ಗಳು ಇಲ್ಲಿದ್ದವು. ಇವರೆಲ್ಲರೂ ಬೇರೆ ಬೇರೆ ದೈವಗಳಲ್ಲಿ ನಂಬಿಕೆ ಇಟ್ಟವರು ಹಾಗೂ ಇವರಲ್ಲಿ ಹೆಚ್ಚಿನವರು ಎಲ್ಲರೂ ವಿಗ್ರಹಗಳ ಆರಾಧಕರೇ ಆಗಿದ್ದರು. ಹೀಗಿದ್ದಾಗ ಸೌದಿಯಲ್ಲಿ ಆಗ ಅತಿ ಹೆಚ್ಚು ಅಥವಾ ತಕ್ಕ ಮಟ್ಟಿಗೆ ಅಭಿವೃದ್ಧಿ ಹೊಂದಿದ 2 ನಗರಗಳೆಂದರೆ ಅವು ಮೆಕ್ಕಾ ಹಾಗೂ ಮದೀನಾ. ಇದರ ಪಕ್ಕದಲ್ಲಿ ಇದ್ದ ರೆಡ್ ಸಿ ಮಾರ್ಗದ ಮೂಲಕ ಸಾಕಷ್ಟು ಅಂತಾರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ವ್ಯವಹಾರಗಳು ಇಲ್ಲಿ ನಡೆಯುತ್ತಿದ್ದವು. ಇವು ಆಗ ತುಂಬಾ ಬ್ಯುಸಿ ಇದ್ದ ಬಿಸ್ನೆಸ್ ಸಿಟಿಗಳಾಗಿದ್ದವು. ಇವಾಗ ಸಾಕಷ್ಟು ಮುಂದುವರಿಯೋದಕ್ಕೂ ಇದೇ ಕಾರಣ. ಹಾಗೆ ನೋಡಿದ್ರೆ ಆಗ ಮದೀನಾಗಿಂತಲೂ ಮೆಕ್ಕಾ ನಗರ ತುಂಬಾ ಪ್ರಮುಖ ಸ್ಥಾನ ಪಡೆದಿತ್ತು. ಯಾಕಂದ್ರೆ ಮೆಕ್ಕಾದಲ್ಲಿ ಕಾಬಾ ನಿರ್ಮಾಣವಾಗಿತ್ತು. ಆಗ ಅರೇಬಿಯಾದಲ್ಲಿದ್ದ ಎಲ್ಲ ಅರೇಬಿಯನ್ನರು ಸುಮಾರು 360 ಬಗೆಯ ದೈವದ ವಿಗ್ರಹಗಳನ್ನ ಆರಾಧಿಸುತ್ತಿದ್ದರು. ಸ್ಟಡಿಗಳ ಪ್ರಕಾರ ಇಷ್ಟು ವಿಗ್ರಹಗಳ ಪೈಕಿ ಅಲ್ಲಾ, ಜೀಸಸ್ ಹಾಗೂ ಮೇರಿಯ ವಿಗ್ರಹಗಳು ಸಹ ಇದ್ದವು. ಇಲ್ಲಿಯ ಕಾಬಾ ಸ್ಮಾರಕದ ಬಗ್ಗೆ ಪುರಾತನ ಗ್ರೀಕ್ ಬರಹಗಳಲ್ಲಿಯೂ ಸಹ ದಾಖಲೆ ಇದೆ. ಅಂದರೆ ಮೆಕ್ಕಾ ನಗರಕ್ಕೆ ಕಾಬಾ ಬರುವ ಮೊದಲು ಸಹ ತುಂಬಾ ವಿಶೇಷ ಸ್ಥಾನವಿತ್ತು. ಅದರ ಬಗ್ಗೆ ನಮಗೆ ಇದರಿಂದ ತಿಳಿಯುತ್ತದೆ. ಮುಂದೆ ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಮೆಕ್ಕಾ ನಗರವು ಕ್ಯೂರಾಶಿಯಸ್ ಎಂಬ ಟ್ರೈಬ್ನ ನಿಯಂತ್ರಣಕ್ಕೆ ಬರುತ್ತದೆ. ಆಗ ಇವರು ಸಹ ವಿಗ್ರಹಾರಾಧಕರಾಗಿದ್ದರು. ಈ ಕಬೀಲ್ ಪಂಗಡಗಳು ತಮ್ಮ ಬೌಂಡ್ರಿಯನ್ನ ಸಂರಕ್ಷಿಸುವ ಹೊಣೆಗಾರಿಕೆಯಲ್ಲಿ ಅಕ್ಕಪಕ್ಕದ ಪಂಗಡಗಳ ಮೇಲೂ ಸಹ ದಾಳಿ ಮಾಡ್ತಾ ಇದ್ರು. ಆಗ ದಾಳಿ ಮಾಡಿ ಇತರರಿಂದ ಬೇಕಾದಷ್ಟು ನಗ ನಾಣ್ಯಗಳನ್ನ ಲೂಟಿ ಮಾಡ್ತಾ ಇದ್ರು. ಈ ಸ್ಥಳಗಳು ಯಾವುವೂ ಸಹ ಆಗ ಹೆಚ್ಚು ಅಭಿವೃದ್ಧಿ ಆಗಿರಲಿಲ್ಲ. ಆದರೆ ಮೆಕ್ಕಾದಲ್ಲಿ ಹೊಸ ಪಂಗಡದ ಜನರ ಅಧಿಕಾರ ಹೆಚ್ಚಾದಂತೆ ಇದು ಹೆಚ್ಚೆಚ್ಚು ಸುರಕ್ಷಿತ ಸ್ಥಳವಾಗುತ್ತಾ ಹೆಜ್ಜೆ ಹಾಕುತ್ತದೆ. ಸಾಕಷ್ಟು ಅಭಿವೃದ್ಧಿಯನ್ನ ಸಹ ಕಂಡ ಮೆಕ್ಕಾ ನಗರ ಆಗ ಒಂದು ಯುದ್ಧರಹಿತ ವಲಯ ಅಂತ ಕೂಡ ಹೆಸರಾಗುತ್ತದೆ. ಕ್ಯುರಾಶಿಯಸ್ ಪಂಗಡದವರು ಮುಂದೆ ಬೆಡೋವಿನ್ ಹಾಗೂ ಬೆಂಜಾಂಟಿಯನ್ ಸಾಮ್ರಾಜ್ಯದವರ ಜೊತೆ ತಮ್ಮ ಸಂಚಾರಿ ಕ್ಯಾರವಾನ್ಗಳ ಸುರಕ್ಷತೆ ಹಾಗೂ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಒಂದು ಶಾಂತಿ ಒಪ್ಪಂದವನ್ನ ಮಾಡಿಕೊಳ್ಳುತ್ತಾರೆ. ಈ ಶಾಂತಿ ಒಪ್ಪಂದದ ಹಿನ್ನೆಲೆಯಲ್ಲಿ ಇದರ ಸ್ಮರಣಾರ್ಥವಾಗಿ ಅಲ್ಲೊಂದು ವಿಶಿಷ್ಟವಾದ ಅರೇಬಿಯಾದ ಮಾಸಾಚರಣೆಯೂ ಸಹ ಆಚರಣೆಗೆ ಬಂತು. ಇದನ್ನೇ ಯುದ್ಧರಹಿತ ಮಾಸ ಅಂತ ಅಲ್ಲಿ ಕಾಲಕ್ರಮೇಣ ಆಚರಿಸುತ್ತಾ ಬರಲಾಯಿತು. ಇದರ ಪ್ರಕಾರ ವರ್ಷದ ಯಾವುದಾದ್ರೂ 1 ತಿಂಗಳನ್ನ ಆರಿಸಿಕೊಂಡು ಎಲ್ಲರೂ ಈ ಕಾಬಾದಲ್ಲಿ ಸೇರಿ ತಮ್ಮ ನಡುವೆ ಇರುವ ಎಲ್ಲಾ ವಿಧದ ಯುದ್ಧ ವ್ಯಾಜ್ಯ ಜಗಳಗಳನ್ನ ಮರೆತು ಸಂಭ್ರಮದಿಂದ ಅಲ್ಲಿ ಒಟ್ಟಿಗೆ ಈ ಉತ್ಸವವನ್ನ ಆಚರಿಸಬೇಕು ಎನ್ನುವ
ವಾಡಿಕೆ ಶುರುವಾಯಿತು. ಈ ಉತ್ಸವದ ಸಮಯದಲ್ಲಿ ಎಲ್ಲರೂ ಸೇರಿ ಭೋಜನಕ್ಕೂ ಮುನ್ನ ಅಲ್ಲಿದ್ದ ಜಂ ಬಾವಿಯ ನೀರನ್ನ ಒಟ್ಟಿಗೆ ಕುಡಿಯುತ್ತಿದ್ದರು. ಇದು ಅವರ ನಡುವೆ ಇದ್ದ ಸಹಬಾಳ್ವೆಯ ಸಮನ್ವಯ, ಸಾಕಾರ ಹಾಗೂ ಒಗ್ಗಟ್ಟಿನ ಪ್ರತೀಕದ ತರಹ ಜಾರಿಗೆ ಬರುತ್ತದೆ. ಇದು ನಂತರ ಹೆಚ್ಚು ಕಡಿಮೆ ಈಗಿನ ರಂಜಾನ್ ಹಬ್ಬವನ್ನ ಹೋಲುತ್ತದೆ, ಅಥವಾ ಮುಂದೆ ಇದೇ ರಂಜಾನ್ ಹಬ್ಬವಾಗಿಯೂ ಬೆಳೆದಿರಬಹುದಾದ ಸಾಧ್ಯತೆ ಇದೆ. ಇದರಿಂದ ಅವರ ನಡುವೆ ಸಹಕಾರ ಹಾಗೂ ಒಡನಾಟ ಹೆಚ್ಚಾಯಿತಲ್ಲದೆ ಅವರ ಕ್ಯಾರವಾನ್ ಸಂಚಾರಕ್ಕೂ ಯಾರದ್ದೇ ಅಡ್ಡಿ ಆತಂಕ ಉಂಟಾಗಲಿಲ್ಲ. ಇನ್ನು ಇಲ್ಲಿಯ ಜಂ ಬಾವಿಯ ನೀರನ್ನ ಕುಡಿಯುತ್ತಿದ್ದರ ಹಿಂದೆ ವೈಜ್ಞಾನಿಕ ಕಾರಣವೇನೆಂದರೆ, ಈ ನೀರಿನಲ್ಲಿ ಪೊಟ್ಯಾಷಿಯಂ, ಸೋಡಿಯಂ, ಮೆಗ್ನೀಷಿಯಂ ಹಾಗೂ ಕ್ಯಾಲ್ಸಿಯಂ ಮೊದಲಾದ ಸಮೃದ್ಧ ಭರಿತ ಪೋಷಕಾಂಶಗಳು ಇದ್ದವು ಮತ್ತು ಇವು ದೇಹದ ಆರೋಗ್ಯಕ್ಕೆ ಅತ್ಯಂತ ಅಗತ್ಯವಾದ ಮಿನರಲ್ಗಳು ಸಹ ಹೌದು. ಇವರ ನಡುವೆ ಕ್ಯಾರವಾನ್ ರಕ್ಷಣೆಗೆ ಸಂಬಂಧಿಸಿದಂತೆ ಒಪ್ಪಂದ ನಡೆದಿತ್ತು. ಈ ಶಾಂತಿ ಒಪ್ಪಂದವು ಮುಂದೆ ಎಷ್ಟು ಮುಖ್ಯ ಪಾತ್ರ ವಹಿಸಿತು ಅನ್ನೋದು ಕ್ರಿಸ್ತಶಕ 590ರಲ್ಲಿ ನಡೆದ ಒಂದು ಯುದ್ಧದಿಂದ ಸಾಬೀತಾಗುತ್ತದೆ. ಈ ಯುದ್ಧವು ಈ ಶಾಂತಿ ಒಪ್ಪಂದದ ಸಲುವಾಗಿಯೇ ನಡೆದ ಯುದ್ಧ. ಬ್ಲ್ಯಾಕ್ ಮೇಡ್ ಪಂಗಡದ ರಾಜನು ಒಮ್ಮೆ ತನ್ನ ಸಂಚಾರಿ ವಾಹನಗಳ ಉಸ್ತುವಾರಿಯನ್ನ ಅಲ್ಲೇ ಇದ್ದ ಯಾವುದೋ ಸ್ಥಳೀಯ ಪಂಗಡಕ್ಕೆ ವಹಿಸಿಕೊಟ್ಟಿದ್ದ. ಅವನ ವಾಹನಗಳು ಮೆಕ್ಕಾದ ಕಡೆಗೆ ಸಂಚಾರ ಮಾಡುತ್ತಿದ್ದವು. ಮೆಕ್ಕಾ ನಗರದಲ್ಲಿ ಹಶೀಮ್ ಎಂಬ ಒಂದು ಪಂಗಡ ಇತ್ತು. ಇವರಿಗೂ ಹಾಗೂ ರಾಜನ ಸಂಚಾರಿ ವಾಹನಗಳ ಗಸ್ತಿನ ಉಸ್ತುವಾರಿ ಪಡೆದಿದ್ದ ಪಂಗಡದ ನಡುವೆ ಘೋರ ಯುದ್ಧವೊಂದು ನಡೆಯುತ್ತದೆ. ಈ ಹಶೀಮ್ ಪಂಗಡವು ಅಲ್ ಫಿಜೀರ್ ಎಂಬ ಯುದ್ಧವನ್ನ ಘೋಷಣೆ ಮಾಡುತ್ತೆ. ಈ ಯುದ್ಧ ನಡೆದ ಸಮಯದಲ್ಲಿ ಇಸ್ಲಾಂ ಮತದ ಪ್ರವಾದಿಯಾದ ಮೊಹಮ್ಮದ್ ಅವರಿಗೆ 15 ವರ್ಷ ವಯಸ್ಸು. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಸ್ವತಃ ಅವರು ಸಹ ಈ ಯುದ್ಧದಲ್ಲಿ ಭಾಗಿಯಾಗಿದ್ದರು. ಅವರು ಈ ಯುದ್ಧದಲ್ಲಿ ಪಾಲ್ಗೊಳ್ಳಲು ಮುಖ್ಯ ಕಾರಣ ಇವರ ತಾತ ಅಬು ತಾಲಿಬ್ ಎಂಬುವವರು ಇದೇ ಹಾಶಿಬ್ ಪಂಗಡದ ಒಂದು ಕಾಲದ ಮುಖ್ಯಸ್ಥರಾಗಿದ್ದರು ಹಾಗೂ ಇವರ ಆರೈಕೆಯೂ ಸಹ ಮೊಹಮ್ಮದ್ ಅವರಿಗೆ ಚಿಕ್ಕಂದಿನಿಂದಲೇ ಸಿಕ್ಕಿತ್ತು. ಅವರನ್ನ ಅತೀವ ಕಾಳಜಿ ಹಾಗೂ ಪ್ರೀತಿಯಿಂದ ಸಾಕಿ ಸಲಹಿ ದೊಡ್ಡವರನ್ನಾಗಿ ಇವರೇ ಮಾಡಿದ್ದರು. ಈ ಯುದ್ಧ ನಡೆದ 10 ವರ್ಷಗಳ ನಂತರ ಪ್ರವಾದಿ ಮೊಹಮ್ಮದ್ ಅವರು ಒಬ್ಬ ಸಿರಿವಂತ ವಿಧವೆಯನ್ನ ಮದುವೆಯಾಗುತ್ತಾರೆ. ಈ ಒಂದು ಕಾರಣದಿಂದಾಗಿ ಮೆಕ್ಕಾ ನಗರದಲ್ಲಿ ಅವರಿಗಿದ್ದ ಅಂತಸ್ತು ಹಾಗೂ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಮದುವೆಯಾದ ನಂತರ ಪ್ರವಾದಿ ಮೊಹಮ್ಮದ್ ಅವರಿಗೆ ವಿಚಿತ್ರ ಅನುಭವಗಳು ಆಗ ತೊಡಗುತ್ತವೆ. ಅವರ ಕಿವಿಯಲ್ಲಿ ಯಾವ ಅಗೋಚರ ಹಾಗೂ ಅಶರೀರ ವಾಣಿಗಳು ಕೇಳಿಸಲು ಶುರುವಾದಾಗ ಈ ಧ್ವನಿಗಳಿಂದ ಮುಕ್ತಿ ಪಡೆಯುವ ಸಲುವಾಗಿ ಅವರು ಒಂದು ದಿನ ಅಲ್ಲಿದ್ದ ಮೌಂಟ್ ಹೀರಾದ ಕಡೆ ನಡೆದು ಹೋಗ್ತಾರೆ. ಈ ಒಂದು ಬೆಟ್ಟದ ಕಣಿವೆಯಲ್ಲಿ ಅವರಿಗೆ ಆಕಾಶದಲ್ಲಿ ಪ್ರಕಾಶಮಾನವಾದ ಬೆಳಕೊಂದು ಕಾಣಿಸಿ ಅಲ್ಲಿಯೂ ಸಹ ಒಂದು ಅಶರೀರವಾಣಿ ಕೇಳಿ ಬರುತ್ತದೆ. ಅದರ ಪ್ರಕಾರ ಅವರು ದೇವರ ಪ್ರವಾದಿಯಾಗಿದ್ದು ಎಲ್ಲಾ ಮತವನ್ನ ಜಗತ್ತಿನ ಜನರಿಗೆ ಬೋಧನೆ ಮಾಡಿಸುವ ಸಲುವಾಗಿ ಅವರನ್ನ ಭೂಮಿಗೆ ಕಳಿಸಲಾಗಿದೆ ಅಂತ ಆ ಧ್ವನಿ ಅವರಿಗೆ ತಿಳಿಸುತ್ತದೆ. ಇದಾದ ನಂತರ ತಮ್ಮ ಜವಾಬ್ದಾರಿ ಹಾಗೂ ಸ್ಥಾನಮಾನ ಅರಿತಂತಹ ಪ್ರವಾದಿ ಮೊಹಮ್ಮದ್ ಅವರು ಮುಂದಿನ 3 ವರ್ಷಗಳ ಕಾಲ ತಾವೊಬ್ಬರೇ ಇಸ್ಲಾಂ ಮತವನ್ನ ಅನುಸರಿಸುತ್ತಾರೆ. ಮುಂದೆ ಇವರ ಪತ್ನಿ ಮೊಟ್ಟಮೊದಲ ಬಾರಿಗೆ ಇವರನ್ನ ಇಸ್ಲಾಂ ಮತದ ಪ್ರವಾದಿ ಅಂತ ಒಪ್ಪಿ ಸ್ವೀಕರಿಸುತ್ತಾರೆ. ಕಾಲಕ್ರಮೇಣ ಇವರ ಆತ್ಮೀಯ ಬಂಧುಗಳೆಲ್ಲ ಇವರನ್ನೇ ಇಸ್ಲಾಂ ಮತದ ಪ್ರವಾದಿ ಎಂದು ನಂಬಿ ಎಲ್ಲರೂ ಇಸ್ಲಾಂ ಮತಕ್ಕೆ ಮತಾಂತರವಾಗ್ತಾರೆ. ದಾಖಲೆಗಳ ಪ್ರಕಾರ ಪ್ರವಾದಿ ಮೊಹಮ್ಮದ್ ಅವರು ಮೆಕ್ಕಾದ ನಗರದಿಂದಲೇ ಇಲ್ಲಿಯ ಸೊಸೈಟಿಯನ್ನ ಇಸ್ಲಾಮಿಕ್ ಆಗಿ ಪರಿವರ್ತಿಸುತ್ತಾ ಹೆಜ್ಜೆ ಹಾಕ್ತಾರೆ. ಇಲ್ಲಿದ್ದ ವ್ಯಾಪಾರಿಗಳ ಮಕ್ಕಳು ಹಾಗೂ ಇತರೆ ಗೊತ್ತು ಗುರಿ ಇಲ್ಲದ ಪಂಗಡದ ಜನರನ್ನ ಇಸ್ಲಾಂ ಮತದಿಂದ ದೂರ ಇಡಲಾಯಿತು. ಉಳಿದಂತೆ ಎಲ್ಲಾ ವಿದೇಶಿಯರನ್ನ ಹಾಗೂ ಇತರೆ ಜನರನ್ನ ಇಸ್ಲಾಂ ಮತಕ್ಕೆ ಮತಾಂತರ ಮಾಡಿದ್ರು. ಇಷ್ಟೆಲ್ಲ ಆಗುವಾಗ ಸೌದಿ ಅರೇಬಿಯಾದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಕ್ಯುರಾಶಿಯಸ್ ಎಂಬ ಪಂಗಡದ ರಾಜನಿಗೆ ಇದರಿಂದ ತೀವ್ರ ಅಸಮಾಧಾನ ಶುರುವಾಯಿತು. ಯಾಕಂದ್ರೆ ಅವನು ಮೆಕ್ಕಾ ನಗರದ ಧಾರ್ಮಿಕ ಮುತ್ಸದ್ದಿ ಅನಿಸಿಕೊಂಡಿದ್ದ. ಹೀಗಾಗಿ ತನ್ನ ಅನುಮತಿ ಇಲ್ಲದೆ ತನ್ನನ್ನ ಒಂದು ಮಾತು ಕೇಳದೆ ಹೊಸ ಧರ್ಮವನ್ನ ತನ್ನ ಜನರ ಮೇಲೆ ಹೇರುತ್ತಿದ್ದವರ ಮೇಲೆ ಅವನಿಗೆ ಸಹಜವಾಗಿಯೇ ಕೋಪ ಬಂತು. ಇದು ತನ್ನ ಸ್ಥಾನಮಾನವನ್ನೇ ಅಲುಗಾಡಿಸಲು ಮುಂದಾಗಿದ್ರಿಂದ ಇದರಿಂದ ವಿಚಲಿತನಾದ ರಾಜನು ಪ್ರವಾದಿ ಮೊಹಮ್ಮದ್ರನ್ನ ವ್ಯಾಪಾರಿಗಳ ಮುಖ್ಯಸ್ಥರನ್ನಾಗಿ ಘೋಷಣೆ ಮಾಡ್ತಾರೆ ಹಾಗೂ ಅವರಿಗೊಂದು ಉನ್ನತ ಸ್ಥಾನದ ಜೊತೆ ಹೊಸ ವಿವಾಹದ ಆಫರ್ ಕೂಡ ಕೊಡಲಾಯಿತು. ಆದರೆ ಇದೆಲ್ಲವನ್ನ ಸಹ ಪ್ರವಾದಿ ಮೊಹಮ್ಮದ್ ನಯವಾಗಿ ತಿರಸ್ಕಾರ ಮಾಡ್ತಾರೆ. ಇದೆಲ್ಲವನ್ನ ದೂರ ತಳ್ಳಿದ ಪ್ರವಾದಿ ಮೊಹಮ್ಮದ್ ಅವರು ತಮ್ಮ ಇಸ್ಲಾಂ ಮತದ ಪ್ರಚಾರವನ್ನ ಇನ್ನಷ್ಟು ಜೋರು ಮಾಡ್ತಾರೆ. ಇದರಿಂದ ಕ್ಯುರೇಶ್ ಪಂಗಡದವರಿಗೆ ತೀವ್ರ ಅಸಹನೆ ಶುರುವಾಗುತ್ತೆ. ಇದು ಎಷ್ಟರ ಮಟ್ಟಿಗೆ ಹೋಯ್ತೆಂದ್ರೆ ಈ ಬಗ್ಗೆ ಯುದ್ಧವನ್ನ ಸಾರಿದ ಇವರು ಅವರಲ್ಲಿ ಎಷ್ಟೋ ಜನ ಮೊಹಮ್ಮದ್ ಅವರ ಅನುಯಾಯಿಗಳನ್ನ ಸಹ ಕೊಂದರು. ಆದರೆ ಈ ಘರ್ಷಣೆಯ ಮುಖ್ಯ ಉದ್ದೇಶ ಇದೆಲ್ಲದಕ್ಕೂ ಮೂಲ ಕಾರಣವಾಗಿದ್ದ ಮೊಹಮ್ಮದ್ ಅವರನ್ನ ಕೊಲ್ಲೋದಾಗಿತ್ತು. ಆದರೆ ಅದು ಅವರಂದುಕೊಂಡಷ್ಟು ಸುಲಭದ ಮಾತಾಗಿರಲಿಲ್ಲ. ಯಾಕಂದರೆ ಪ್ರವಾದಿಯವರು ತಮ್ಮ ತಾತನವರ ಕಪಿಮುಷ್ಟಿಯಲ್ಲಿ ಸುರಕ್ಷಿತವಾಗಿದ್ದರಲ್ಲದೆ
ಸಮಾಜದಲ್ಲಿಯೂ ಸಹ ಅವರಿಗೆ ಉನ್ನತವಾದ ಸ್ಥಾನಮಾನ ಇತ್ತು. ಆದರೆ ಮುಂದೆ ಕ್ರಿಸ್ತಶಕ 619ರ ಸಮಯದಲ್ಲಿ ಏಕಾಏಕಿ ಪ್ರವಾದಿಯವರ ತಾತ ಹಾಗೂ ಪತ್ನಿಯ ಸಾವು ಸಂಭವಿಸುತ್ತದೆ. ಈಗ ಅನಿವಾರ್ಯವಾಗಿ ಮೆಕ್ಕಾ ನಗರವನ್ನ ಬಿಟ್ಟು ದೂರ ಹೋಗುವ ಸನ್ನಿವೇಶ ಪ್ರವಾದಿ ಅವರಿಗೆ ಎದುರಾಗುತ್ತದೆ. ಇವರು ಅಲ್ಲಿಂದ ಮದೀನಾ ನಗರದ ಕಡೆ ಹೊರಟಾಗ ಅಲ್ಲಿದ್ದ ಒಂದು ಕಬೀಲ್ ಪಂಗಡದವರು ಇವರನ್ನ ಆಹ್ವಾನ ಮಾಡ್ತಾರೆ. ಅವರ ಉದ್ದೇಶ ಪ್ರವಾದಿ ಅವರು ಇಲ್ಲಿಗೆ ಬಂದು ಇಲ್ಲಿ ಬಹಳ ವರ್ಷಗಳಿಂದ ನಡೆಯುತ್ತಿರುವ ಅರಬ್ಬರ ಹಾಗೂ ಯಹೂದಿಗಳ ನಡುವಿನ ಮಾರಣ ಹೋಮವನ್ನ ಹೇಗಾದ್ರೂ ಮಾಡಿ ಅಂತ್ಯ ಮಾಡಬೇಕೆಂಬುದಾಗಿತ್ತು. ಇದರ ಜೊತೆ ಇವರನ್ನ ಇಲ್ಲಿಗೆ ಕರೆಯಲು ಇದ್ದ ಇನ್ನೂ ಒಂದು ಕಾರಣವೇನೆಂದರೆ, ಈ ಮದೀನಾ ನಗರದಲ್ಲಿ ಇದ್ದ ಕೆಲವು ಪಂಗಡದವರು ಈ ನಗರವನ್ನ ಹೊಸದೇ ಆದ ಧಾರ್ಮಿಕ ಕೇಂದ್ರವನ್ನಾಗಿ ಪರಿವರ್ತಿಸೋದಕ್ಕೆ ಪ್ರಯತ್ನ ಮಾಡುತ್ತಾ ಇದ್ದಿದ್ದು. ಪ್ರವಾದಿ ಮೊಹಮ್ಮದ್ ಅವರ ರೀತಿ ಯಾರಾದರೂ ಇಲ್ಲಿಗೆ ಬಂದು ಇದನ್ನೆಲ್ಲ ನಿಯಂತ್ರಣಕ್ಕೆ ತೆಗೆದುಕೊಂಡ್ರೆ ಇದು ಸುಧಾರಿಸುತ್ತದೆ ಅನ್ನೋದು ಇವರ ನಂಬಿಕೆಯಾಗಿತ್ತು. ಈ ಆಹ್ವಾನದಂತೆ ಪ್ರವಾದಿ ಮೊಹಮ್ಮದ್ ಅವರ ತಂಡ ಇಲ್ಲಿಗೆ ಬರುತ್ತದೆ. ಬಂದ ನಂತರ ಇಲ್ಲಿ ಸಾಕಷ್ಟು ವರ್ಷಗಳಿಂದ ನಡೆಯುತ್ತಿದ್ದ ಎರಡು ವರ್ಗಗಳ ನಡುವಿನ ಯುದ್ಧವನ್ನ ನಿಲ್ಲಿಸುವಲ್ಲಿ ಯಶಸ್ವಿಯೂ ಆಗುತ್ತದೆ. ಯುದ್ಧವನ್ನ ನಿಲ್ಲಿಸಿ ಮುಂದೆ ಮದೀನಾ ನಗರದ ಸಂವಿಧಾನದಂತೆ ಒಂದು ಶಾಂತಿ ಒಪ್ಪಂದವನ್ನ ನಡೆಸಲಾಯಿತು. ಇದರ ಪ್ರಕಾರ ಈ ಒಂದು ಶಾಂತಿ ಒಪ್ಪಂದದ ಕೆಳಗೆ ಮದೀನಾ ನಗರದ 8 ವಿವಿಧ ಜನಾಂಗಗಳು ಬಂದವು. ಹಾಗೂ ಈ ಪಂಗಡದವರ ಮತ್ತು ಪ್ರವಾದಿ ಮೊಹಮ್ಮದ್ ಅವರ ಕಡೆಯ ಮುಸಲ್ಮಾನರ ನಡುವೆ ಇನ್ನೂ ಒಂದು ಶಾಂತಿ ಸೌಹಾರ್ದದ ಒಪ್ಪಂದ ನಡೆಯುತ್ತದೆ. ಇದರ ಪ್ರಕಾರ ಅವರೆಲ್ಲರೂ ಇನ್ಮುಂದೆ ಒಟ್ಟಿಗೆ ಸಹಬಾಳ್ವೆಯಿಂದ ಜೀವನ ನಡೆಸಬೇಕು ಅನ್ನೋದು ಇದರ ಮುಖ್ಯ ಕರಾರಾಗಿತ್ತು. ಇದರ ಪರಿಣಾಮವಾಗಿ ಅವರೆಲ್ಲ ಮೊಹಮ್ಮದ್ ಹಾಗೂ ಇತರೆ ಮುಸ್ಲಿಮರನ್ನ ಯಾವುದೇ ಬಾಹ್ಯ ದಾಳಿಯಿಂದ ತಾವು ಸಂರಕ್ಷಣೆ ಮಾಡುತ್ತೇವೆ ಎಂದು ಮಾತು ಕೊಡುತ್ತಾರೆ. ಇದರಿಂದ ಮದೀನಾ ನಗರದ ಸಾಕಷ್ಟು ಜನ ಖುಷಿ ಪಟ್ಟರಾದರೂ ಇಲ್ಲಿಯ ಕೆಲವು ಮುಖ್ಯಸ್ಥರಿಗೆ ಇದರ ಬಗ್ಗೆ ಒಂದಷ್ಟು ಅಸಮಾಧಾನ ಇನ್ನೂ ಹಾಗೆ ಇತ್ತು. ಆದರೆ ಯಾರು ಎಷ್ಟೇ ಪ್ರಯತ್ನ ಪಟ್ಟರೋ ಪ್ರವಾದಿ ಮೊಹಮ್ಮದರಿಗಿಂತ ಶಕ್ತಿ ಪ್ರಭಾವದ ಮುಂದೆ ಅದೇನು ನಡೆಯಲಿಲ್ಲ. ಅವರು ಆ ಮುಖ್ಯಸ್ಥರನ್ನ ಸಹ ಎಲ್ಲರ ಜೊತೆ ಸೇರಿಸಿ ಇಸ್ಲಾಂ ಮತಕ್ಕೆ ಕನ್ವರ್ಟ್ ಮಾಡ್ತಾರೆ. ಈ ರೀತಿಯಾಗಿ ಹೊರಗಿನ ಮುಸಲ್ಮಾನರು ಸೇರಿ ಇಲ್ಲಿದ್ದ ಎಲ್ಲರನ್ನ ಮುಸಲ್ಮಾನರನ್ನಾಗಿ ಮಾಡಿ ಮದೀನಾ ನಗರವನ್ನ ಇಸ್ಲಾಮಿಕ್ ಆಗಿ ಪರಿವರ್ತಿಸುವಲ್ಲಿ ಯಶಸ್ವಿ ಆಗ್ತಾರೆ. ಈ ನಡುವೆ ದೂರದಲ್ಲಿದ್ದ ಕ್ಯುರೇಶಿ ಬಂಡುಕೋರರ ಜೊತೆ ಇವರಿಗೆ ಸಣ್ಣ ಪುಟ್ಟ ಜಗಳ ರಗಳೆ ಇದ್ದೇ ಇತ್ತು. ಆಗಾಗ ಮದೀನಾ ನಗರದಲ್ಲಿದ್ದ ಮುಸ್ಲಿಮರು ಕ್ಯುರೇಶಿ ಪಂಗಡದವರಿಗೆ ಸೇರಿದ ಸಂಚಾರಿ ವಾಹನಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇದ್ರು. ಮುಂದೆ ಕ್ರಿಸ್ತಶಕ 624ರಲ್ಲಿ ಇಲ್ಲಿ ದೊಡ್ಡ ಯುದ್ಧವೊಂದು ನಡೆಯುತ್ತದೆ. ಇಲ್ಲಿದ್ದ ಬದ್ರ್ ಎಂಬ ಕಣಿವೆ ಮೇಲೆ ಈ ಯುದ್ಧ ಶುರುವಾಗುತ್ತದೆ. ಹಾಗೂ ಈ ಯುದ್ಧದಲ್ಲಿ ಮೊಹಮ್ಮದೀಯ ಸೇನೆಗೆ ದೊಡ್ಡ ವಿಜಯದ ಕಿರೀಟ ಲಭ್ಯವಾಗುತ್ತದೆ. ಈ ಯುದ್ಧದಲ್ಲಿ ಮೊದಲ ಸಾರಿ ಮೆಕ್ಕಾವನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಂಡ ಪ್ರವಾದಿ ಮೊಹಮ್ಮದರ ಕಡೆಯವರು ಅದನ್ನ ಅರೇಬಿಯಾದ ಮೊದಲ ಇಸ್ಲಾಮಿಕ್ ರಾಜ್ಯವನ್ನಾಗಿ ಸ್ಥಾಪಿಸುತ್ತಾರೆ. ಇದೆಲ್ಲ ಆಗಿ ಮುಂದಿನ ವರ್ಷಗಳಲ್ಲಿ ಪ್ರವಾದಿಯವರ ಮರಣ ಸಂಭವಿಸುತ್ತದೆ. ಇವರ ನಿಧನದ ನಂತರ ಕೆಲವೇ ಸಮಯದಲ್ಲಿ ಮೆಕ್ಕಾ ನಗರದಲ್ಲಿ ದೊಡ್ಡ ಅರಾಜಕತೆ ಹಾಗೂ ಜನ ಘರ್ಷಣೆ ಉಂಟಾಗುತ್ತೆ. ಒಂದಷ್ಟು ಜನ ಇಸ್ಲಾಂ ಧರ್ಮವನ್ನ ತೊರೆದು ಹೋಗೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಆಗಿದ್ದು ಯಾಕಂದ್ರೆ ಪ್ರವಾದಿಯವರು ತಾವು ಹೋಗುವ ಮುನ್ನ ತಮ್ಮ ಈ ಇಸ್ಲಾಂ ಮತದ ಪ್ರಚಾರವನ್ನ ಬೇರೆ ಯಾರಿಗೂ ಅಧಿಕೃತವಾಗಿ ವಹಿಸದೆ ಹಾಗೆಯೇ ಹೋಗಿದ್ರಿಂದ ಇದೆಲ್ಲವನ್ನ ನೋಡಿದ ಪ್ರವಾದಿ ಮೊಹಮ್ಮದ್ ಅವರ ಸ್ನೇಹಿತ ಹಾಗೂ ಆಪ್ತ ಬಂಧು ಆದ ಅಬುಕರ್ ಎಂಬಾತನು ಹರಿದು ಹಂಚಿ ಹೋಗ್ತಾ ಇದ್ದ ಇಸ್ಲಾಂ ಮತವನ್ನ ಸಂರಕ್ಷಿಸುವ ಜವಾಬ್ದಾರಿಯನ್ನ ಹೊರುತ್ತಾನೆ. ಅವನು ಮೊದಲು ಮಾಡಿದ ಕೆಲಸವೇನೆಂದರೆ ಯಾರೆಲ್ಲ ಇಸ್ಲಾಂ ಮತದಿಂದ ದೂರ ಹೋಗಲು ಪ್ರಯತ್ನ ಪಡ್ತಾ ಇದ್ರು ಅವರನ್ನ ಮಿಲಿಟರಿ ಕ್ರಮದಿಂದ ಇಸ್ಲಾಂ ಮತಕ್ಕೆ ವಾಪಸ್ ತರುತ್ತಾನೆ. ಇದ್ರ ಜೊತೆ ಮೆಕ್ಕಾ ನಗರದಲ್ಲಿ ನಡೆಯುತ್ತಿದ್ದ ದಂಗೆಯನ್ನ ಸಾಧ್ಯವಾದಷ್ಟು ನಿಲ್ಲಿಸುವತ್ತ ಅವನು ಹೆಜ್ಜೆ ಹಾಕ್ತಾನೆ. ಈತನ ಇಷ್ಟೆಲ್ಲ ಪ್ರಯತ್ನಗಳ ಫಲವಾಗಿ ಈ ಗಲಭೆಗಳೆಲ್ಲ ನಿಂತು ಶಾಂತಿ ಸೌಹಾರ್ದತೆ ನೆಲೆಯಾಗಲು ಸಾಧ್ಯವಾಯಿತು. ಹಾಗೂ ಈ ಅಬೂಬಕರ್ ಇಸ್ಲಾಂ ಮತದ ಮೊಟ್ಟಮೊದಲ ಖಲೀಫಾ ಎಂದು ಎನಿಸಿಕೊಂಡ. ಇಲ್ಲಿಂದ ನಂತರ ರಶಿದಿವಾನ್ ದಂಡಯಾತ್ರೆಯು ಶುರುವಾಗುತ್ತೆ. ಈ ದಂಡಯಾತ್ರೆಯ ವಿಜಯೋತ್ಸವದಲ್ಲಿ ಅರೇಬಿಯಾದ ಉಳಿದ ಭಾಗದಲ್ಲೂ ಸಹ ಇಸ್ಲಾಂ ಮತವು ಸಂಪೂರ್ಣವಾಗಿ ಚಾಚಿಕೊಳ್ಳುತ್ತದೆ. ಈತನ ನಂತರ ಬಂದ ಈತನ ಉತ್ತರಾಧಿಕಾರಿಗಳು ಹಾಗೂ ಉಳಿದ ಖಲೀಫರೆಲ್ಲ ಇಡೀ ಸೌದಿ ಅರೇಬಿಯಾದ ತುಂಬಾ ಇಸ್ಲಾಂ ಮತ ಹರಡಲು ಕಾರಣವಾಗ್ತಾರೆ. ಕಾಲಕ್ರಮೇಣ ಈ ಇಸ್ಲಾಮಿಕ್ ಸಾಮ್ರಾಜ್ಯವು ಸಿಂಧು ನದಿ ಕಣಿವೆಯಿಂದ ದೂರದ ಯುರೋಪ್ನವರೆಗೂ ಹರಡಿ ಹೋಗುತ್ತದೆ. ಆಗ ಸ್ಪೇನ್ ದೇಶದಲ್ಲಿ 98% ಕ್ರೈಸ್ತ ಧರ್ಮದವರ ಜನಸಂಖ್ಯೆ ಇತ್ತು. ಯಾವಾಗ ಇಲ್ಲಿಗೆ ಇಸ್ಲಾಮಿಕ್ ದಾಳಿಕೋರರ ಮತ್ತು ಅದರ ಖಲೀಫರ ಪ್ರವೇಶವಾಯಿತು ಮುಂದಿನ ಕೆಲವೇ ಶತಮಾನಗಳಲ್ಲಿ ಇದು ಡಾಮಿನೇಟ್ ಪ್ರದೇಶವಾಗಿ ಗುರುತಿಸಿಕೊಳ್ಳುತ್ತದೆ. ಹಾಗೂ ಮುಂದೆ ನಡೆದ ಅನೇಕ ಶತಮಾನಗಳ ಧಾರ್ಮಿಕ ಕಲಹಗಳ ಪರಿಣಾಮ ಮತ್ತೆ ಸ್ಪೇನ್ ತನ್ನ ಕ್ರೈಸ್ತ ಮತವನ್ನ ಮೊದಲಿನಂತೆ ಉಳಿಸಿಕೊಳ್ಳುವಲ್ಲಿಯೂ ಯಶಸ್ವಿಯಾಯಿತು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನೀವು ತಿಳಿಯಬಹುದಾದ ಒಂದಷ್ಟು ಮಾಹಿತಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ.